ದಲಿತರ ಸ್ಮಶಾನಕ್ಕೆ ದಾರಿ ಕೊಡದ ದುರುಳರು. ಎದೆ ಎತ್ತರದ ನೀರಿನಲ್ಲಿ ಶವಗಳನ್ನು ಹೊತ್ತುಕೊಂಡು ಹೋಗುವ ಸಂಸ್ಕಾರ. ಎದೆ ಎತ್ತರ ನೀರಿನಲ್ಲಿ ಶವಗಳನ್ನು ಹೊತ್ತಿಕೊಂಡು ಶವ ಸಂಸ್ಕಾರ ಮಾಡುವ ಪರಿಸ್ಥಿತಿ ಇನ್ನೂ ಇದೆ. ಜಾನುವಾರುಗಳು ಸಹ ನಡೆಯಲು ಯೋಗ್ಯವಲ್ಲದ ನೆಲದಲ್ಲಿ ಮನುಷ್ಯರ ಅಂತಿಮ ಯಾತ್ರೆ. ವಿಷ ಜಂತುಗಳು ವಾಸಸ್ಥಾನವೇ ದಲಿತ ಸ್ಮಶಾನಕ್ಕೆ ಹೋಗುವ ಮಾರ್ಗ. ಸುಮಾರು 60ರಿಂದ 70 ವರ್ಷಗಳಿಂದ ನರಕ ಯಾತನೆ, ಸಾವು ನೋವು ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿ. ನಮ್ಮದು ಸ್ಮಶಾನ ಭೂಮಿಗೆ ಹೋಗೋ ದಾರಿ ನೋಡ್ರಿ. ನಾವು ಸುಮಾರು 60-70 ವರ್ಷದಿಂದ ನಾವು ಇಲ್ಲೇ ಸ್ಮಶಾನ ಭೂಮಿ, ಇಲ್ಲೇ ನಾವು ರುದ್ರಭೂಮಿ ಒಳಗೆ ಮಣ್ಣು ಕೊಡೋದಾಗಲಿ ಏನೋ ಒಂದು ಮಾಡ್ಕೊತ ಬಂದೀವಿ ರೀ. ನಮ್ಗೆ ಇಲ್ಲಿವರೆಗೆ ಇಲ್ಲಿ ಹೋಗೋಕೆ ದಾರಿ ಇಲ್ಲರಿ. ಯಾರೋ ಒಬ್ರು ತೀರ್ಕೊಂಡ್ರಂದ್ರೆ ಮಳೆಗಾಲದಾಗ ನಮ್ಮ ತಲೆ ಬರೋಬ್ಬರ ನೀರು ಬರ್ತಾವೆ ರೀ. ಅಂಥ ನೀರಿನಾಗ ನಾವು ದಾಟ್ಸ್ಕೊಂಡು ಬಾಡಿ ತೊಗೊಂಡು ಹೋಗ್ತೀವಿ ಸರ. ನಾವು MLA ಅವ್ರಿಗೂ ಮನವಿ ಕೊಟ್ಟಿದ್ವಿ ರೀ. ನಾವು ಪಂಚಾಯತಿಯಾಗೂ ಒಂದು 5-6 ಸಲನೂ ಹೇಳಿದ್ರು ಸರ್. ಯಾವುದೇ ಥರದ ರೆಸ್ಪಾನ್ಸ್ ಬಂದಿಲ್ಲ ರೀ. ಈಗ ಹಾವು ಇರ್ತವ್ರಿ ಸರ್, ನೀವು ಆಲ್ರೆಡಿ ನೋಡಿ ಸರ್, ಹಾವು ಹುಳ ಹೋಗ್ಬಿಟ್ಟು ಎಲ್ಲನೂ ಇರ್ತಾವೆ ರೀ. ಕತ್ಲಾಗ ನಾವು ಹಂಗೆ ಮಣ್ಣು ಕೊಟ್ಟು ಬರ್ತೀವಿ ಸರ್. ಒಂದು ಸಲ ರಾತ್ರಿನೂ ತಿರ್ಕೋತಾರೆ ರೀ. ರಾತ್ರಿನೂ ಆದರೂ ಯಾರು ಸರ್ ಎಷ್ಟು ಪಂಚಾಯತಿಯಾಗೂ ಗಮನ ಕೊಟ್ಟಿದ್ದೇವೆ ರೀ. ಆಮೇಲೆ MLA ಸಾಹೇಬ್ರಿಗೆ ಒಂದು 2-3 ಸಲ ಗಮನಕ್ಕೆ ತಂದೇವೆ ರೀ. ಯಾವುದೇ ಥರದ ರೆಸ್ಪಾನ್ಸ್ ಬಂದಿಲ್ಲ ಸರ್. ಇಂಥ ತಾಂತಾರ ಒಳಗೆ ನಾವು ಬಾಡಿ ಮಣ್ಣು ಕೊಡಕ್ಕೆ ಹೋಗ್ಬೇಕಾದ್ರೆ ಸರ್ ಭಾಳ ನಮ್ಮ ಜೀವ ನಾವು ಕೈಯಾಗ ಹಿಡ್ಕೊಂಡು ಹೋಗ್ಬೇಕಾಗ್ತೈತಿ ರೀ ಸರ್. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ದಲಿತರ ದುಸ್ಥಿತಿ ಇದು. ಶಾಸಕ ದುರ್ಯೋಧನ ಐಹೊಳೆಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಪ್ರಯೋಜನವೇ ಇಲ್ಲದ ಹಾಗೆ ಆಗಿದೆ. ದಲಿತ ಶಾಸಕನಾಗಿದ್ದ ದುರ್ಯೋಧನ ಐಹೊಳೆ ದಲಿತರ ಕೂಗಿಗೆ ಸ್ಪಂದಿಸುತ್ತಿಲ್ಲವೇಕೆ? ಗ್ರಾಮ ಪಂಚಾಯಿತಿ ಸದಸ್ಯರು ಯಾರೊಬ್ಬರು ಕೂಡ ಸ್ಮಶಾನಕ್ಕೆ ದಾರಿ ಮಾಡಿಕೊಡಲು ಮುಂದೆ ಬರುತ್ತಿಲ್ಲ. ಸ್ಮಶಾನದಲ್ಲಿ ನೆಲ ಅಗೆಯುವ ಕೆಲಸ ಸಾಮಗ್ರಿಗಳಿಲ್ಲ. ವಿದ್ಯುತ್ ಬೆಳಕಿನ ವ್ಯವಸ್ಥೆ ಅಂತೂ ಮೊದಲೇ ಇಲ್ಲ. ಸರ್, ನಮಗೆ ಇಲ್ಲಿ ಹೆಣ್ಗಳು ಅಂದ್ರೆ ತೊಗೊಂಡು ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗೈತ್ರಿ ಸರ. ಆಲ್ರೆಡಿ ಸರ MLA ಕಡೆ ಕೇಳಂದ್ರೆ ಸರ ಊರನ್ನ ಪಂಚರ್ ಕರ್ಕೊಂಬರಿ ಸರ ಹಿಂಗೆ ಅಂತಾರೆ ಸರ್. ಕೇಳಕ್ಕೆ ಹೋದ್ರು ಯಾವುದೇ ಕೆಲಸ ಕೇಳಕ್ಕೆ ಹೋದ್ರೆ ಸರ ನಾವು ಹಾಕೋದು ಓಟ್ರಿ ಸರ MLA ಸರ. ಮತ್ತು ಪಂಚರ್ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ಸರ್. ಯಾವುದೇ ಕೆಲಸ ಮಾಡಂಗಿಲ್ಲ ಸರ್. ಪಂಚರ್ ಇಲ್ಲದೆ ಯಾವ್ದು ಕೆಲಸ ಮಾಡಬಾರ್ದು ಸರ್. ಪಂಚರ್ ಕೇಳಕ್ಕೆ ಹೋಗೋಣ ಬರಂಗಿಲ್ಲ ರೀ ಸರ್. ಹಿಂಗಾಗೈತ್ರಿ ಸರ್ ಪ್ರಾಬ್ಲಮ್. ಇಂಥ ನೀರಿನೊಳಗೆ ತೊಗೊಂಡು ಹೋಗ್ತೀರಿ ಸರ್? ಹಿಂಗೆ ನೀರಿನಾಗ ತೊಗೊಂಡು ಹೋಗ್ತೀವಿ ಸರ್. ಹಾಂ ಸರ್. ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ ಸರ್? ಪ್ರಾಬ್ಲಮ್ ಆಯ್ತು ರೀ ಸರ್. ರಾತ್ರಿ ಎಲ್ಲ ಅವತ್ತು ನಡೆಯಕತ್ತಾಗ ಸರ್. ಮತ್ತು ನಿಮ್ಮ ಚುನಾಯಿತ ಪ್ರತಿನಿಧಿಗಳು ನಿಮ್ಮ ಮೆಂಬರ್ ಏನಂತಾರೆ? ಮೆಂಬರ್ ಏನಂತಾರೆ ಸರ್, ಮಾಡಕ್ಕೆ ಬರ್ತೈತೆ ಅಂತಾರೆ ಸರ್. ಗಪ್ಪ ಆಗ್ತಾರೆ ಸರ್. ಇಲ್ಲಿವರೆಗೆ ಯಾವುದೇ ಕೆಲಸ ಆಗಿಲ್ಲ ಸರ್. ಅದಕ್ಕೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನಾನು ಸುಮಾರು ಈಗ 5-6 ತಿಂಗಳ ಈ ಗ್ರಾಮ ಪಂಚಾಯತಿಗೆ ನಾನು ಪ್ರಭಾರ ಚಾರ್ಜ್ ಆಗಿ ವಹಿಸ್ಕೊಂಡಿದ್ದೀನಿ. ಅದು ನನ್ನ ಗಮನಕ್ಕೆ ಬಂದ ತಕ್ಷಣ ಅದ್ರ ಬದಲು ನಾನು ಪರಿಶೀಲನೆ ಮಾಡಲಾಗಿ ಹೋದ ವರ್ಷ ಅದ್ರ ಬದಲು ಕಂದಾಯ ಇಲಾಖೆಯಿಂದ ಒಂದು ಸ್ಮಶಾನ ಅಂತೇಳಿ ಮಂಜೂರಾಗೈತೆ ಅನ್ನುವಂಥ ಮಾಹಿತಿನೂ ಕೂಡ ನಾನು ತರಿಸ್ಕೊಂಡೀನಿ. ಅದಕ್ಕೆ ಈಗಾಗಲೇ ನಾನು ಹದ್ದು ಬಸ್ತಿಗಾಗಿ ಕೂಡ ನಾನು ಲೆಟ್ರನ್ನ ತಯಾರು ಮಾಡಿ ಅದಕ್ಕೆ ತಾಲೂಕು ಕಚೇರಿಗೆ ಸಲ್ಲಿಸೀನಿ. ಮತ್ತು ನಾನು 15 ಹಣಕಾಸು ಯೋಜನೆಯಲ್ಲಿ ಈಗಾಗಲೇ ಅದಕ್ಕೆ ತಾತ್ಕಾಲಿಕವಾಗಿ ಅದಕ್ಕೆ ಏನಾರ ಪರಿಹಾರ ಕಂಡುಕೊಳ್ಳು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ 2,25,000 ರೂಪಾಯಿ ಈಗಾಗಲೇ ಅದಕ್ಕೆ ಅನುದಾನ ಕೂಡ ಮೀಸಲಾಗಿ ಇಡುವಂಥ ವ್ಯವಸ್ಥೆ ಮಾಡೈತಿ. ಇನ್ನುಳಿದನ್ನು ನಮ್ಮ ದೇಶ ಸವಿಸ್ತಾರವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿನೂ ಕೂಡ ಸಬ್ಮಿಟ್ ಮಾಡಿ